ಗುರೂಜಿ ಈಗೇನ್ ತಿಳಿಸ್ಕೊಡ್ತಿದ್ದೀರಾ? ಶನಿಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ರಿ, ಈಗ ನಿಮ್ಮ ಮಾತು. ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಶನೇಶ್ವರ ಪ್ರಭಾವದಲ್ಲಿ ಸಾಕಷ್ಟು ಜನ ವಿಚಾರಗಳನ್ನ ನೋಡ್ತಾ ಇದ್ದೀರಾ, ತಿಳ್ಕೊತಾ ಇದ್ದೀರಾ, ಬಹಳ ಸಂತೋಷ. ಶನಿ ಕಾಟದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಪ್ಪಿಸ್ಕೋಬಹುದು ಅಂದ್ರೆ 3 ಸಲ ಜೀವನದಲ್ಲಿ ಅವನು ಬರ್ತಕ್ಕಂಥದ್ದು. ಜೀವನದಲ್ಲಿ 3 ಸಲ ಬರಬೇಕು ಅಂದ್ರೆ 120 ವರ್ಷ ಪರಿಪೂರ್ಣವಾಗಿ ಒಬ್ಬ ಮನುಷ್ಯ ಬದುಕಬೇಕು. ಐದರ್ 1 ಸಲ ಸಿಗ್ತಾನೆ, ಇಲ್ಲ ಮ್ಯಾಕ್ಸಿಮಮ್ 2 ಸಲ ಸಿಗ್ತಾನೆ. ಅಷ್ಟು ಬಿಟ್ಟರೆ 3 ಸಲ ಸಿಗೋದು ಬಹಳ ರೇರು. 1 ಸಲ ಬಂದಾಗ ಚೆನ್ನಾಗಿ ಪಾಠ ಕಲಿಸ್ಕೊಡ್ತಾನೆ. 2ನೇ ಸಲ ಬಂದಾಗ ಜೀವನದಲ್ಲಿ ಫಸ್ಟ್ ಕ್ಲಾಸಾಗಿ ಧನ ಪ್ರಾಪ್ತಿಯನ್ನು ಕೊಡ್ತಾನೆ. ಜೀವನ ಇಡೀ ನೀನು ಯಾವ ಕಾಲಕ್ಕೂ ಕನಸು ಮನಸ್ಸಲ್ಲಿ ಕೂಡ ನೆನೆಸ್ಕೊಳ್ಳದೆ ಎಷ್ಟು ಐಶ್ವರ್ಯ ಕೊಡ್ತಾನೆ. ಯಶಸ್ಸು, ಕೀರ್ತಿ, ಪದವಿ, ಪತಾಕೆಯನ್ನು ಹಾರಿಸೋಕೆ ಇಡೀ ಜಗತ್ತ ವಿಶ್ವಾದ್ಯಂತ ನೀನು ಯಾರು ಅಂತ ತೋರಿಸ್ಕೊಡ್ತಾನೆ. ಅದೇ ಕೊನೆಗೆ ಸ್ವಲ್ಪ ಮಟ್ಟಿಗೆ ದುರಹಂಕಾರ ಪಟ್ಟಿಯೋ ಆವಾಗ ಕಾಲ ಎಳಿತಾ ಇರ್ತಾನೆ. ನಿಧಾನಕ್ಕೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಆ ಟೈಮಿಗೆ ಪಲ್ಲಕ್ಕಿ ತೊಗೊಂಬರ್ತಾನೆ. ಬರ ಒಳಗೆ, ಟೈಮ್ ಆಯ್ತು, ಪಲ್ಲಕ್ಕಿ ಎತ್ತು, ಟೈಮ್ ಹೊರಡ್ತಾನೆ. ಆಗ ಫೋಟೋಲ್ಲಿ ಬಂದೋದೇ ಗೊತ್ತಾಗಲ್ಲ ನಮಗೆ. ಬಂದ್ಬಿಟ್ವಾ ಅಂದರೆ ಎಲ್ಲಿ ನೋಡ್ತಾ ಇರ್ತೀವಿ, ಬಾಡಿ ನಮ್ಮ ಮುಂದೆ ನಮಗೆ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಶನೇಶ್ವರ ಆಲ್ರೆಡಿ ಕರ್ಕೊಂಡು ಹೋಗಿರ್ತಾನೆ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬರೋದು ಯಾವಾಗ, ಹೋಗೋದು ಯಾವಾಗ, ಎರಡೂ ಅಧಿಕಾರ ಅವಂದೇ. ಅದಕ್ಕೆ ಹುಟ್ಟು ಸಾವಿನ ಮಧ್ಯದಲ್ಲಿ ಕರ್ಮವನ್ನು ಕಳ್ಕೊಳ್ಳೋ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಪಡೆಯೋಕ್ಕೆ ಶನೇಶ್ವರನೇ ಕಾರಣ. ಎಷ್ಟೋ ಜನ ಇವತ್ತಿನ ದಿವಸ ನಾಸ್ತಿಕರು ಕೂಡ ಶನೇಶ್ವರನ ಮೇಲೆ ಭಯ ಭಕ್ತಿ ಎಷ್ಟೋ ಜನಕ್ಕಿಲ್ಲ ಗೊತ್ತಾ? ಶನಿನ ನಾವು ಫ್ರೆಂಡ್ ಆಗಿ ಟ್ರೀಟ್ ಮಾಡೋದ್ರಿಂದ ಇಡೀ ಜಗತ್ತಲ್ಲಿ ಶನೇಶ್ವರ ಕರ್ಮಯೋಗ, ಕರ್ಮಯಾಗ, ಕರ್ಮದಲ್ಲೇ ವಿಶೇಷವಾಗಿ ಯೋಗಗಳನ್ನು ಅನುಭವಿಸ್ತಾನೆ. ಯಾಕೆಂದ್ರೆ ಯಾಗ ಅನ್ನೋದು ಜೀವನದಲ್ಲಿ ನೀವು ಆರಾಧಿಸಬೇಕಾದವನು ಶನಿ. ಆದರೆ ಶನಿ ಹತ್ರ ಹೋಗಬಾರ್ದಾಗಿರ್ತಕ್ಕಂಥದ್ದು ಯೋಗ. ಶನಿ ಪ್ರಭಾವದಿಂದ ಅಭಿವೃದ್ಧಿ ಆಗಬೇಕಾದ ಯೋಗ. ಅಂದ್ರೆ ಏನರ್ಥ? ಯಾಗವನ್ನ ಅಂದ್ರೆ ಶನೇಶ್ವರನ ಆರಾಧಿಸ್ಬೇಕಷ್ಟೇ. ಯೋಗವನ್ನ ಅಂದ್ರೆ ಅವನ ಸಿದ್ಧಾಂತಕ್ಕೆ ನೀವು ಹೋಗಬಾರ್ದು. ಅವನ ಪ್ರದಕ್ಷಿಣೆ ಮಾಡೋಕ್ಕಾಗಲಿ ದೇವಸ್ಥಾನಗಳಿಗಾಗಲಿ ಹೋಗಬಾರ್ದು. ಕ್ಷೇತ್ರ ಮಹಿಮೆಗಳಿಗೆ ಮಾತ್ರ, ಕ್ಷೇತ್ರಕ್ಕೆ ಮಾತ್ರ, ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಅವನ ಪ್ರದೋಷಗಳ ದಿವಸ ಮಾತ್ರ, ತೈಲಭ್ಯಂಜನ ದಿವಸ ಮಾತ್ರ, ಶನೇಶ್ವರನ ಯಾಗದ ದಿವಸ ಮಾತ್ರ ಇಂಥ ಒಂದು ಸಂದರ್ಭಗಳಲ್ಲಿ ಹೋಗಬೇಕು, ಕಾರ್ಯವನ್ನು ಮಾಡಬೇಕು, ಬಂದ್ಬಿಡ್ಬೇಕು. ಪ್ರತಿ ಸಲ ಶನೇಶ್ವರನ ಹತ್ರ ಹೋಗ್ತಾ ಏನಾಗುತ್ತೆ, ಅವನು ಗೊತ್ತು ಸ್ವತಂತ್ರ ದೇವತಾ ಪೂಜಿತ. ಅವನು ಯಾವತ್ತೂ ಸ್ವತಂತ್ರವಾಗಿರೋಕ್ಕೆ ಇಷ್ಟಪಡ್ತಾನೆ. ನಿನ್ನ ಕಷ್ಟ 24 ಗಂಟೆ ಹೇಳ್ಕೊತಾ ಇದ್ರೆ ಅವನು ಏನು ಮಾಡ್ತಾನೆ? ಮುಚ್ಕೊಂಡು ಹೋಗ್ತೀಯೋ ಜಾಡ್ ಸೋದಿಲೋ ಅಂತಾನೆ. ಅಂದರೆ ಅವನಿಗೆ ಬೆನ್ನು ತೋರಿಸಲೇಬಾರದು. ಶನಿ ಕಾಟ ಇದ್ದಾಗ ನೀವು ಶನೇಶ್ವರನ ಹತ್ರ ಹೋದಾಗ ಏನು ಮಾಡ್ತಾನೆ? ಬಹಳ ಸಂತೋಷ, ಬಾ ಅಂತ ಇನ್ನೂ ಆಕರ್ಸ್ಕೊಂತಾನೆ. ಯಾವ್ದು ತಿಳ್ಕೊಳ್ಳಿ, ಒಬ್ಬ ಕೋಪವಾದವನು ಗನ್ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ಅಂದರೆ ನೀವು ಅವನ ಹತ್ರನ ಹೋದ್ರೆ ಶೂಟ್ ಮಾಡಿ ಬಿಸಾಕ್ತಾನೆ. ಅಯ್ಯೋ ತಪ್ಪಿಸ್ಕೋಬೇಕವ, ಏನು ಮಾಡೋದು? ಸರಿ, ಅವನು ವಿರೋಧವಾಗಿರ್ತಕ್ಕಂಥ ದೇವತೆ ಯಾರು? ಶನೇಶ್ವರನಿಗೆ ವಿರೋಧವಾಗಿರ್ತಕ್ಕಂಥವನಲ್ಲ, ಶನೇಶ್ವರನಿಗೂ ಮಿತ್ರನಾಗಿ, ತಂದೆಗೂ ಮಿತ್ರನಾಗಿ ಶನೇಶ್ವರನ ಕರ್ಕೊಂಬಂದು ವಿಶೇಷವಾಗಿ ತನ್ನ ತಂದೆಗೆ ಒಪ್ಪಿಸಿದವನೇ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ. ಅಂಥ ಒಂದು ಆಂಜನೇಯನ್ನ ಪ್ರತಿದಿನ ಪ್ರತಿ ಕ್ಷಣವನ್ನ ಶನೇಶ್ವರನ ಜೊತೆಗೆ ಅವನ್ ನಮಸ್ಕಾರ ಮಾಡಬೇಕು. ಶನೇಶ್ವರನ ಶ್ಲೋಕವನ್ನು ಹೇಳ್ಕೋಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಅಂತ ಹೇಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಶನಿಗೆ ಇಷ್ಟವಾದ ದೇವರು. ಮಹಾವಿಷ್ಣು ಜಪವನ್ನು ಮಾಡ್ತಾ ಇರಬೇಕು. ಪ್ರತಿದಿನ ಶ್ರೀರಾಮ 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 ಅಂತ ಪುಸ್ತಕದಲ್ಲಿ ಬರೀಬೇಕು. ಡ್ರೆಸ್ ಕೋಡನ್ನು ಬಹಳ ಚೆನ್ನಾಗಿ ಗಮನಿಸ್ಕೋಬೇಕು. ಆದಷ್ಟು ಗ್ರೀನ್ ಹಾಕೋಬೇಕು. ಶನಿಗೆ ಬುಧನಿಗೆ ಮಿತ್ರ, ಗ್ರೀನ್ ಹಾಕೊಂತ ಇರಬೇಕು. ರೆಡ್ ಹಾಕೋಬಾರ್ದು, ಕೂಜನಿಗೆ ಶತ್ರು, ಹಾಕೊಳ್ಳೇಬಾರ್ದು. ಕಪ್ಪು ನೀಲಿ ಅವನಿಬ್ಬರ ಹೆಂಡತಿರು, ಮಂದ ನೀಲ, ಆ ಎರಡೂನ್ನ ದೂರ ತಳ್ಳಬೇಕು. ಯಾವ ಕಾಲಕ್ಕೂ ಸುಖವಾಗಿರ್ತಾನೋ, ಕೋಪವಾಗಿರ್ತಾನೋ, ಸಂತೋಷ ಪಡಿಸ್ತಿರ್ತಾನೋ, ನಮ್ಗೆ ಇಷ್ಟವಾದವನೋ, ನಮ್ಗೆ ಒಳ್ಳೇದು ಮಾಡ್ತಾನೋ, ಕೆಟ್ಟದ್ದು ಮಾಡ್ತಾನೋ ಗೊತ್ತಿಲ್ಲದೆ ಆ ಬಟ್ಟೆಗಳನ್ನೇ ಹಾಕೋಬಾರ್ದು. ಆ ಸಮಯಕ್ಕೆ ಬೇಕು ಅಂತ ಕೆಟ್ಟ ಅಭ್ಯಾಸಗಳನ್ನ, ಸಿಗರೇಟ್ ಸೇದೋದು ಹೇಳಿಸ್ತಾನೆ. ಚಿಕ್ಕ ವಯಸ್ಸು ಹುಡುಗರಿಗೆ ಹೇಳ್ಕೊಡ್ತಾನೆ. ಕುಡಿದು ಬಿಡೋಣ ಒಂದು 90-60 ಅಂತ ಹೇಳ್ತಾನೆ. ಟೆಂಪ್ಟ್ ಆಗದೆ ಕಿಲೋಮೀಟರ್ ದೂರ ಇರಬೇಕು. ಹೆಂಡತಿ ಬಿಟ್ಟು ಇನ್ನೊಬ್ಳು ಇರ್ಲಿ, ಫಸ್ಟ್ ಕ್ಲಾಸ್ ಕಣ್ಣು ನೋಡಿದ್ಲು, ಇವತ್ತೇ ನೈಟ್ ಫಸ್ಟ್ ಕ್ಲಾಸ್ ಅಂದ್ಬಿಟ್ಟು ಹಿಂಗೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೋದ್ರೆ ಮುಂಡ ಮೊಸ್ತು ನೋಡಿ. ಇನ್ನೊಂದು ಗೊತ್ತಾ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ತಂದೆ ತಾಯಿನ ಪ್ರತಿದಿನ ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಹಲೋ ಅನ್ಬೇಕು ಆಂಜನೇಯನಿಗೆ, ಸಾಯಂಕಾಲ ಗುಡ್ ನೈಟ್ ಅನ್ಬೇಕು ಈಶ್ವರನಿಗೆ. ಈಶ್ವರನಿಗೆ ಗುಡ್ ನೈಟ್ ಅಂತ ನೀವು ಮಲ್ಕೊಳ್ಳದೆ ಇದ್ರೆ, ವಿಭೂತಿ ಇಟ್ಕೊಳ್ಳದೆ ಮಲ್ಕೊಳ್ಳದೆ ಶನೇಶ್ವರ ಏನ್ ಮಾಡ್ತಾನೆ? ಫಸ್ಟ್ ಕ್ಲಾಸ್. ಶನೇಶ್ವರ ಅಲ್ಲ, ಶನೇಶ್ವರ ಅಲ್ಲ, ಅವನು ಶನೇಶ್ವರ. ಅದಕ್ಕೆ ಅವನು ಈಶ್ವರನಿಗೆ ಪರಮಭಕ್ತ. ಈಶ್ವರ ಏನು ಹೇಳಿದಾನೆ? ಯಾರನ್ನೂ ಬಿಡಬೇಡ, ನನ್ನನ್ನು ಸೇರಿಸಿ ಅಂತಾನೆ. ಅದಕ್ಕೋಸ್ಕರ ಶನೇಶ್ವರನ ಯಾರಿಗೂ ಯಾವ ಕಾಲಕ್ಕೂ ಎಂತ ಲಂಚ ಕೊಟ್ಟರು ನೋ, ರೂಲ್ ಈಸ್ ರೂಲ್ ಅನ್ನೋನು ಒಬ್ಬನೇ ಶನೇಶ್ವರ. ಅದಕ್ಕೆ ರೂಲ್ಸ್ ರಾಮಯ್ಯ ಅಂತ ಕರೀತಕ್ಕಂಥವನ್ನ ಬಹಳ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ. ಇಡೀ ಜಗತ್ತಲ್ಲಿ ಅವನಷ್ಟು ಸಿಸ್ಟಮ್ಯಾಟಿಕ್ ಆಗಿರೋನು ಯಾರೂ ಇಲ್ಲ. ಅವನ ಜೊತೆಗೆ ಸೇವಕರಾಗಿ ಇವತ್ತು ಒಳ್ಳೆ ಪ್ರಾಣಿಗಳು, ಒಳ್ಳೆ ಗ್ರಹಗಳು ಅಂದರೆ ರಾಹು, ಕೇತು, ಶನಿ, ಕುಜ. ಜ್ಞಾಪಕ ಇಟ್ಕೊಳ್ಳಿ. ಬೇರೆಯವರೆಲ್ಲ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಗುರು ಅಂದರೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೊಟ್ಟರೆ ಭಾಳ ಸಂತೋಷ, ಇಡ್ಡಿ ಸಂತೋಷ. ಅವನು ಯಾವನು ರಾಜಕೀಯದಲ್ಲಿ ಬಂದಿರ್ತಾನೆ, ಗುರುಗಳೇ ಏನು ಬೇಕು ನಿಮಗೆ ಅಂತ.
ನನಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತಿದ್ದೀನಿ, ಒಂದು ಒಳ್ಳೆ ಮಠ ಕಟ್ಕೊಂಡು ಭಾಳ ಸಂತೋಷ. ಒಂದು ಹೋಗಿರ್ತಾನೆ, ಇಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಏನೂ ಕೊಟ್ಟು ಕಳಿಸ. ಅವಾಗ ಏನು ಮಾಡ್ತಾನೆ, ಗುರುಗಳ ಮೇಲೆ ಕೋಪ ಅವನಿಗೆ, ದೂರ ಆಗ್ಬಿಟ್ಟ ಹೊರಟದು. ನೆಕ್ಸ್ಟ್ ಟೈಮ್ ಒಂದು 10,000 ಇಡ್ತಾನೆ ಅಂತ ಅಲ್ಲಿ ಗಿಂಜು ಬಿಡ್ತಾರೆ. ಅದಕ್ಕೆ ಹೇಳೋದು ಎಷ್ಟೋ ಜನಕ್ಕೆ ಮಠಾಧಿಪತಿಗಳಿಗೆ, ದಯವಿಟ್ಟು ರಾಜಕೀಯದವ್ರನ್ನ ಯಾವ ಕಾಲಕ್ಕೆ ಹತ್ರ ಸೇರಿಸ್ಕೊಬೇಡಿ. ಶನಿ ಚೆನ್ನಾಗಿದ್ರೇನೆ ಅವ್ನು ರಾಜಕೀಯ ವ್ಯಕ್ತಿ ಆಗೋದು. ಸೂರ್ಯ ಅವ್ನ ಜೊತೆಗಿದ್ರೆ ರಾಜಕೀಯದಲ್ಲಿ ಶಾಶ್ವತ ಆಗಿರೋದು. ಸೂರ್ಯ ಹೊಟ್ಟೋದ ಅಂದ್ರೆ ಶನಿ ರಾಜಕೀಯದಲ್ಲಿ ಬರೀ ಪುಡಾರಿಗಳಾಗಿರ್ಬೋದೇ ಹೊರತು ರಾಜಕೀಯ ಪದವಿ ಬರೋದೇ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಶನಿಶ್ಚರ ಬಹಳ ಮುಖ್ಯ. ಗುರು ಬಲ ಇಲ್ಲದೆ ಏನು ನಡೆಯಲ್ಲ. ಅದಕ್ಕೆ ನೀವು ರಾಜಕೀಯ ವ್ಯಕ್ತಿಗಳು, ಸ್ವಾಮಿಗಳು, ಸನ್ಯಾಸಿಗಳು, ಇಡೀ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಕುಜ, ಯಾವ ಕಾಲಕ್ಕೂ ರಾಹು ಕೇತುಗಳು ಅಂದ್ರೆ ಎಲ್ಲ ರೌಡಿಗಳು, ಎಲ್ಲ ವಿಶೇಷವಾಗಿ ಮಾಡಿರ್ತಕ್ಕಂಥ ತಪ್ಪುಗಳು, ಪ್ರತಿಯೊಬ್ಬನು ಶರಣಾಗಬೇಕು ಯಾರನ್ನ, ಶನೇಶ್ವರನ. ಅದಕ್ಕೆ ನಾವು ಪ್ರತಿದಿನ ಪ್ರತಿಕ್ಷಣ ಜಗದೀಶ್ವರನ ಆಗಿರ್ತಕ್ಕಂಥ ಶನೇಶ್ವರನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡದೇ ಇದ್ರೆ ಜೀವನ್ ಪರ್ಯಂತ ವಿಮುಕ್ತಿ ಇಲ್ಲ. ಇದೇ ರೀತಿಯಾಗಿ ಎಷ್ಟು ದಿನವೂ ಆ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ, ಮಾರ್ಚ್ ಆಗೋವರೆಗೂ ಆ ಋಣಾನುಬಂಧ ನಿಮಗೂ ನಮಗೂ ಹೀಗೆ ಇರಬೇಕು. ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಭವಂತು.